ನಾನ್ ಸಿಕ್ಕಾಬಟ್ಟೆ ಲೋಕಲ್ ಕೆಟ್ಟಂಗ್ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊ. ಸೆಟ್ ಬಂದ್ಬಿಟ್ಟು ಪ್ರಶಾಂತ್ ಅನ್ನೋರು ಹಣ ಅಂದ್ರೆ 5 ಲಕ್ಷ ಇಟ್ಕೊಂಡಿರೋ 132 133 ಸಾಂಗ್ ಟ್ಯೂನ್ಸ್ ಆಗಿತ್ತು. ಯಾವ ಗೊರಟಗೆ? ಹೌದು. ರಾಜಕೃಷ್ಣನ್ ಸರ್ ಎಲ್ಲೋದ್ರು ಆ ಸಾಂಗ್ ಆಡ್ತಿರ್ತಾರೆ. ಅವತ್ತಿನ ದಿವಸಕ್ಕೆ 2.5 ಕೋಟಿ ಮೇಲಾಗಿದೆ. ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನಾನು ಡೈರೆಕ್ಟರ್ ಕೇಳಕ್ ನಿಂತಿದ್ದೀವಿ. ಎತ್ಕೊಂಡು ಮೆರೆಸಿದ್ರು, ತಗೊಬಂದು ಅಲ್ಲಿ ಕೂರ್ಸಿದ್ರು. ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು. ಹೊರಟ ಟೈಟ್ಲಿಂಗ್ ಸಿಕ್ತು. ಆಕ್ಚುಲಿ ಏನಂತಂದ್ರೆ ನಾನು ಏನು ನನ್ನ ಡೈರೆಕ್ಟರ್ ನೋಡ್ತಿದ್ದ ನಾನು ಆಡೋ ಅವತಾರಗಳನ್ನೆಲ್ಲ ಅದನ್ನೆಲ್ಲ ನೋಡೋ ಅವ್ನಿಗೆ ಏನು ಅನಿಸ್ತು ಅಂತ ಗೊತ್ತಿಲ್ಲ. ಅದು ಯಾಕೆ ಸ್ಟ್ರೀಟ್ ಅಂತ ಗೊತ್ತಿಲ್ಲ. ಬಟ್ ಟೈಟ್ಲ್ ನಾವು ಸುಮಾರು ಟೈಟ್ಲ್ಗಳನ್ನ ಅನ್ಕೊಂಡು ಫಸ್ಟೇ ಅನ್ಕೊಂಡಿದ್ದಂಥದ್ದು. ಒಂದಷ್ಟು ಟೈಟ್ಲ್ಗಳನ್ನ ಅನ್ಕೊಂಡಿದ್ದೋ, ಬಟ್ ಅದು ನಮಗೆ ಇದು ಸಿಗಲಿಲ್ಲ, ಅಪ್ರೂವಲ್ ಸಿಗಲಿಲ್ಲ. ಸೊ ಕೊನೆಗೆ ಏನು ಮಾಡೋದು, ಅದಕ್ಕೆ ನಾನು ನಿಯರ್ ಬೈ ಏನಾದರೂ ಮ್ಯಾಚ್ ಮಾಡಬೇಕಲ್ಲ ಅಂತೇಳಿ ಯೋಚನೆ ಮಾಡಿದೆ. ಜನರಲಿ ಬೈತಿರ್ತೀವಿ ಮನೆಗಳಲ್ಲಿ, ವಾಟನ್ ಮಗ ಆಡ್ದಂಗೆ ಆಡ್ತಿರ್ತಾನೆ, ವಾಟನ್ ಥರ ಆಡ್ತಿರ್ತಾನೆ. ಸೊ ಆಮೇಲೆ ತಗೊಂಡ್ಬಂದು ವಾಟನ ಅನ್ಕೊಂಡಾಗ ಬರೀ ವಾಟರ್ಗೆ ಏನೋ ಸಮಾಧಾನ ಆಗ್ತಿಲ್ಲ, ಇನ್ನೇನೋ ಬೇಕು ಅನಿಸ್ತಿದ್ದಲ್ಲ ಸಬ್ಜೆಕ್ಟ್ಗೆ ಅಂದಾಗ ಅದು ಹೊರಟ ಎಲ್ಲ ವ್ಯೂ ಆಗುತ್ತೆ. ಸೊ ಒಂದು ಟೈಟ್ಲು ಫೈನಲ್ ಆಗಿ ಇವತ್ತು ಏನು ನೀವು ಹೊರಟ ಪ್ರಶಾಂತ್ ಅಂತಿದ್ದೀರಿ, ಆ ಟೈಟ್ಲು ಅಂತ ತಗೊಬಂದು ಕೂರಿಸಿದೆ ಅದನ್ನ. ಅಷ್ಟೇ ಬದುಕಿದೆಯಾ ಅಂತ ನಾನು ಪ್ರೂವ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಬದುಕಿರ್ಬೇಕಲ್ಲ ಸರ್. ಅಲ್ಲ, ಆಲ್ರೆಡಿ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ. ಏನು ಅಡ್ವಾನ್ಸ್ ತೊಗೊಬಂದಿರ್ತೀವಿ, ನೆಕ್ಸ್ಟ್ ಕಟ್ ಮಾಡಿದ್ರೆ ನಮಗೆ ಎಲ್ಲ ಯಾರ್ಯಾರು ಆರ್ಟಿಸ್ಟು ಅಂತ ಫೈನಲ್ ಮಾಡ್ಕೊತೀವಿ, ಯಾರು ಟೆಕ್ನಿಷಿಯನ್ ಅನ್ಕೊತೀವಿ, ಎಲ್ಲರ ಹತ್ರಕ್ಕೂ ಹೋಗ್ತೀವಿ. ಫಸ್ಟ್ ಸಿನಿಮಾ ಹೊಸಬ್ರು ಸಿನಿಮಾ, ನಾವೆಲ್ಲ ಹೊಸಬ್ರು. ನಾನು ಹೊಸಬ, ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರು, ಡೈರೆಕ್ಟ್ರು ಹೊಸಬ್ರು, ಡ್ಯಾನ್ಸ್ ಮಾಸ್ಟರ್ ಹೊಸಬ್ರು, ಎಲ್ಲರೂ ಏನು ನಮ್ಮ ಟೀಮ್ ಇತ್ತು, ಎಲ್ಲ ಹೊಸ ತಂಡ. ಬಹುಶಃ CR ಮನೋಹರ ಹೊಸಬ್ರೆ. ಹೌದು, ಸಿನಿಮಾಗೆ. ಎಸ್, ಎಲ್ಲರೂ ಸೇರಿ ಇವ್ರನ್ನ ನಾವು ಹಾಕೊಳ್ಳೋಣ, ಇವ್ರಿರ್ಲಿ ಅಂದ್ಕೊಂಡು ಎಲ್ಲರನ್ನೂ ಹಂಗೆ ತೊಗೊಬಂದು ಒಂದು ಕಡೆ ಕೂರಿಸಿ ಒಂದು ಡೇಟ್ ಫಿಕ್ಸ್ ಮಾಡಿ ಅನೌನ್ಸ್ ಮಾಡ್ತೀವಿ. ಮಂಡ್ಯ ರಮೇಶ್ ಸಾರು, ಸತ್ಯಜಿತ್ ಸಾರು, ಶೋಭಣ್ಣ, ಕ್ಯಾಮ್ರಾಮನ್ ಸಾರು, ಸುರೇಶ್ ಬಾಬು ಅವರು ಎಲ್ಲ ಒಂದು ನಮ್ಮ ಗಿರೀಶ್ ಎಡಿಟ್ರು. ಸೊ ಎಲ್ಲ ಒಂದು ತಂಡ ಅದು ಹಂಗೆ ಸೆಟಪ್ ಆಗುತ್ತೆ ಎಲ್ಲ ನೀಟಾಗಿ. ಒಂದು ಮನಸ್ಥಿತಿ ಇರೋವಂಥವ್ರು, ಆಮೇಲೆ ಏನು ನಮ್ಮ ತುಡುತನ ಅರ್ಥ ಮಾಡ್ಕೊಳ್ಳೋಂಥ ಒಂದು ತಂಡ ಸಿಗುತ್ತೆ ನಮಗೆ. ಆ ತಂಡ ಮತ್ತು ಏನು ನಾವು ಅಂದ್ಕೊಂಡಿದ್ದು ಕನಸಿಗೆ ಎಲ್ಲರೂ ಏನು ನೀರೇರಿದ್ರು, ಎಕ್ಸ್ಪೆಷಲಿ ಎಲ್ಲದಕ್ಕಿಂತ ಚೆನ್ನಾಗಿ CR ಮನೋಹರಣ್ಣವರು. ಯಾಕಂದರೆ ಅವತ್ತು ನಾವೆಲ್ಲ ಹೊಸಬ್ರು, ನಮ್ಮನ್ನು ನಂಬಿ ನೀವೇನೋ ಮಾಡ್ತೀರಿ ಅಂತೇಳಿ ಬೆನ್ನಿಗೆ ನಿಂತ್ರಲ್ಲ, ಅದು 100 ಆಣೆ ಬಲ ಇದ್ದಂಗೆ. ಅದು ಅಡ್ರೆಸ್ಸೇ ಗೊತ್ತಿಲ್ದಿರೋ ದುಡ್ಡಿಟ್ರು ನಮ್ಮ ಮುಂದೆ ತೊಗೊಂಡೋಗಿ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ. ಅಂದರೆ ಅವರಿಗೆ ನಮ್ಮ ಮೇಲಿದ್ದಂಥ ಗಾಢವಾದ ನಂಬಿಕೆ ಹೊರಟ ಸಿನಿಮಾ ಮಾಡಿಸ್ತು. ಕ್ಯಾಸ್ಟಿಂಗ್ ಆಯಿತು. ಐ ಥಿಂಕ್ 108 ದಿವಸನೋ 107 ದಿವಸನೋ ಶೂಟಿಂಗ್ ಮಾಡೋದು ಅವತ್ತಿನ ದಿವಸಕ್ಕೆ. ನೈಟ್, ಅದರಲ್ಲಿ ನೈಟ್ ಟು ಡೇ ಎಷ್ಟು ದಿವಸ ಅಂತ ಎಕ್ಸ್ಟ್ರಾ ಗೊತ್ತಿಲ್ಲ, ಬಟ್ 107 ದಿವಸ 108 ದಿವಸನೂ ಶೂಟಿಂಗ್ ಮಾಡಿದ್ದೀವಿ. ಬಟ್ ಒಂದು ಹೊಸ ಟೀಮ್ಗೆ ತುಂಬ ದೊಡ್ಡ ನಂಬರ್ ಅದು. ಎಸ್, ಅವತ್ತಿನ ದಿವಸಕ್ಕೆ ದೊಡ್ಡ ನಂಬರು. ಈಗ ಡಿಜಿಟಲ್ ಕ್ಯಾಮ್ರಾ ಇದೆ, ಅವಾಗ ನೆಗೆಟಿವ್ ಓಡ್ತಾ ಇತ್ತು, ರೀಲ್. ಬಟ್ ಮನೋರಣ್ಣ ಯಾವಾಗ್ಲೂ ಅವ್ರನ್ನ ನೆನೆಸ್ಕೊಳ್ಳೋಕೆ ಖುಷಿ ಆಗುತ್ತೆ ನಮಗೆ. ಏನಂದರೆ ಸೆಟ್ಟಿಗೆ ಬರೋರು, ಸೆಟ್ಟಿಗೆ ಬಂದ್ಬಿಟ್ಟು ಪ್ರಶಾಂತ್ ಅನ್ನೋರು ಹಣ ಅಂದರೆ 5 ಲಕ್ಷ ಇಟ್ಕೊಂಡಿರೋ, ನಾನು ಅಲ್ಲಿ ನೋಡ್ಕೊಳಕ್ಕೆ ಬಿಟ್ಟಿದ್ದೀನಲ್ಲ, ದುಡ್ಡು ಹಿಡಿತಾರೆ ಕಣೋ, ಅಂದರೆ ದುಡ್ಡು ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಾರೆ, ಎಕ್ಸ್ಟ್ರಾ ಇದನ್ನ ಇಟ್ಕೊಂಡಿರೋ, ನಿನಗೆ ಎಲ್ಲಿ ಖರ್ಚು ಮಾಡಬೇಕು ಅನ್ಸುತ್ತಾ ಖರ್ಚು ಮಾಡ್ಬಿಟ್ಟು ಲೆಕ್ಕ ಕೊಡು ಅನ್ನೋರು. ಅಂದರೆ ಸಿನಿಮಾಗೆಲ್ಲೂ ಕಡಿಮೆ ಮಾಡಬೇಡಿ, ನಾನು ಯಾರನ್ನೋ ನೋಡೋಕೆ ಬಿಟ್ಟಿರ್ತೀನಿ, ಅವ್ರೇನು ಮಾಡ್ತಾರೆ 10 ರೂಪಾಯಿ ಉಳಿಸ್ಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಅದು ಅವ್ರ ತಪ್ಪಲ್ಲ. ನೀವೇನೋ ಚೆನ್ನಾಗಿ ಮಾಡಬೇಕು ಅಂದ್ಕೊಳ್ತೀರ, ಅದು ನಿಮ್ಮ ತಪ್ಪನೂ ಅಲ್ಲ. ಶಾರ್ಟೇಜ್ ಆಗಬಾರ್ದು, ಸಿನಿಮಾ ಚೆನ್ನಾಗಿ ಆಗಬೇಕು, ನೀವು ಅಂದ್ಕೊಂಡಂಗೆ ಸಿನಿಮಾ ಮಾಡಿ ಅಂದ್ಬಿಟ್ಟು ಸಪ್ರೇಟಾಗಿ 5 ಲಕ್ಷ ಕೊಟ್ಬಿಟ್ಟು ಆಮೇಲೆ ಲೆಕ್ಕ ಕೇಳೋರು. ಅದು ಹ್ಯಾಂಗ ಹೇಳಲು ಹುಡುಗಿರು ಚಂಚಲ. ಅವತ್ತಿನ ದಿವಸಕ್ಕೆ ಅವರು ಆ ರೇಂಜಿಗೆ ನಮಗೆ ಸಪೋರ್ಟ್ ಮಾಡಿದ್ರು, ಸಿನಿಮಾನ ಅದ್ದೂರಿಯಾಗಿ ಮಾಡಿದ್ರು. ನಾವು ಹೊರಟ ಮಾಡಿದಾಗೂ ಅಷ್ಟೇ. ಇವಾಗ ನಾವೇನು ಸೆಟ್ಟು ಅಂತೀವಿ, ಅವತ್ತಿನ ದಿವಸಕ್ಕೂ ಸಾಂಗ್ ಮಾಡಿ ಸೆಟ್ಟಲ್ಲೇ, ಸೀನ್ಗಳು ಮಾಡಿ ಸೆಟ್ಟಲ್ಲಿ ಒಂದಷ್ಟು. ನಿಮ್ಮ ಕನಸು ಏನಿದೆ, ನೀವೇನು ಅಂದ್ಕೊಂಡಿದ್ದೀರಿ ಹಂಗೆ ಸಿನಿಮಾ ಮಾಡಿ ಅಂತ ನಿಂತ್ಕೊಂಡ್ರು. ಜೊತೆಗೆ ಎಲ್ಲೂ ನಮ್ಮ ಕಾನ್ಫಿಡೆನ್ಸ್ನಾಗಲಿ ಸಿನಿಮಾ ಕ್ವಾಲಿಟಿನಾಗಲಿ ಎಲ್ಲೂ ಕುಗ್ಗಿಸ್ಲಿಲ್ಲ ಅವರು. ಇವ್ರು ಏನೋ ಮಾಡ್ತಾರೆ, ಇವ್ರ ಜೊತೆಗೆ ನಾನು ನಿಂತ್ರೆ ಇವ್ರು 100% ಇವ್ರು ಹೊಡ್ಕೊ ಬರ್ತಾರೆ ಅನ್ನೋ ನಂಬಿಕೆ ಅವ್ರಿಗೆ ಏನಿತ್ತು, ಆ ನಂಬಿಕೆ ಉಳಿಸ್ಕೊಂಡು ಹಂಗೆ ಕೆಲಸ ಮಾಡ್ದು. ಸಿನಿಮಾನು ಜನ ಒಪ್ಕೊಂಡ್ರು. ಆ ಹಾಡಿನ ಬಗ್ಗೆ ಹೇಳಿ, ಹೇಗೆ ಹುಟ್ಟು ಹಾಡು ಅಷ್ಟು ಫೇಮಸ್ ಹಾಡೋದು? ಅದು ಹೇಳದ್ನಲ್ಲ, BSNL ಕ್ವಾರ್ಟರ್ಸ್ ಜಾಗದಲ್ಲಿ ನಮ್ದೆಲ್ಲ ಒಂದು ಅಲ್ಲಿ ಸ್ಕ್ರಿಪ್ಟ್ ಆದರೆ ಇಲ್ಲಿಗೆ ಬಂದ್ಬಿಟ್ಟು ವೀಕ್ಲಿ 1 or 2 days ಕೂತ್ಕೊಂಡು ಇಲ್ಲಿ ಸಾಂಗು ಕಂಪೋಸು 132 133 ಸಾಂಗ್ ಟ್ಯೂನ್ಸ್ ಆಗಿತ್ತು. ಯಾವ ಗೊರಟಗೆ? ಹೌದು. ಇನ್ನೂ ಒಂದಷ್ಟು ಟ್ಯೂನ್ಸ್ಗಳು ನನಗಿನ್ನೂ ಬಾಯಲ್ಲಿದ್ದಾವೆ. ಬಟ್ ಏನಂದರೆ ಇನ್ನೇನೋ ಬೆಟರ್ಮೆಂಟ್ ಮಾಡೋಣ
ಆ ತುಡುತ್ತಾ ಇತ್ತಲ್ಲ ಎಲ್ಲರಲ್ಲೂ. ಇವತ್ತು ನೀವೇನು ಯಾರೋ ಸಾಂಗ್ ಅಂತೀರಿ, ರಾಜಕೃಷ್ಣನ್ ಸರ್ ಎಲ್ಲೋದ್ರು ಆ ಸಾಂಗ್ ಆಡ್ತಿರ್ತಾರೆ, ಖುಷಿ ಆಗುತ್ತೆ. ಆಮೇಲೆ ಎಲ್ಲೋದ್ರು ಯಾರೋ ಸಾಂಗ್ನ ನೆನಪು ಮಾಡ್ತಾರೆ. ವಯಸ್ಸು ಮನುಷ್ಯನಿಗಾಗ್ಬೋದು, ಕಲೆಗಾಗಲ್ಲ ಅಂತಾರಲ್ಲ, ಅದು ಸತ್ಯ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಇವತ್ತು ನಾವು ರವಿ ಸಾರ್ದು ಪ್ರೇಮಲೋಕ ರಣಧೀರ ಸಿನಿಮಾ ಸಾಂಗ್ನ ಇವತ್ತು ಕೇಳಕ್ ಕೂತ್ಕೊಂಡ್ರು ಕೂಡ ಇವತ್ತಿನ ಜನ್ರೇಷನ್ ಕೂಡ ಇದು ನಮಗೆ ಹೇಳ್ತಿರಂಗಿದೆ ಅನ್ನೋ ಅಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕಿರೋ ಶಕ್ತಿ ಇದೆ ಅಷ್ಟೇ. ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಒಂದು ಟೀಮ್ ಏನಿತ್ತು ಅದನ್ನ ಕೇಳ್ಬೇಕಾದ್ರೆ ಫಸ್ಟ್ ಆಕ್ಚುಲಿ ಅದನ್ನ ಲೈನ್ಸ್ ಬರೆದಿದ್ದು ನಮ್ಮ ಶಿವು ಅಂತೇಳಿ, ಈಗ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಅವರು ಮತ್ತೆ ನಮ್ಮ ರವಿ ಬಂದು ಇಬ್ರು ಜಿಗಿರಿ ದೋಸ್ತಗಳು, ಸಣ್ಣ ಹುಡುಗರಿಂದ ಇಬ್ರು ಒಂದೇ ಕಡೆ ಏನೋ ಸಂಗೀತ ಕಲಿಯಕ್ಕೆ ಹೋಗ್ತಿದ್ರು, ಒಟ್ಟೊಟ್ಟಿಗೆ ಇರ್ತಿದ್ರು. ಟ್ಯೂನ್ ಮಾಡಿಕೊಂಡು ಅಲ್ಲಿಂದ ಆ ಸಾಂಗ್ನ ಕೂರಿಸಿ ಪಾಲಿಶ್ ಮಾಡಿ ಫಸ್ಟ್ ಅದನ್ನ ನನಗೆ ನೆನಪಿದ್ದಂಗೆ ತಮಿಳಲ್ಲಿ ಲೈನ್ಸ್ ಬರೆದಿದ್ದು ಅಂತ ಅನ್ಕೊಂತೀನಿ. ಯಾಕಂದ್ರೆ ಶಿವು ಬಂದು ಮನೇಲಿ ಸ್ವಲ್ಪ ಅವ್ರ ಮನೇಲೆಲ್ಲ ತಮಿಳ್ನ ಮಾತಾಡೋರು. ಸೊ ನನಗೆ ನೆನಪಿದ್ದಂಗೆ ಅದನ್ನ ಫಸ್ಟ್ ಲಿರಿಕ್ಸ್ ಬರೆದಿದ್ದು ತಮಿಳಲ್ಲಿ ಅನ್ನೋದು ನೆನಪು ನನಗೆ. ಟ್ರ್ಯಾಕ್ ಬರೀತಾರಲ್ಲ, ಎಸ್ ರಫ್ ಟ್ರ್ಯಾಕ್. ಇದು ಏನೇ ನಾವು ಹೊರಟ ಕಡೆ ಬಂದು ಇದ್ರಲ್ಲಿ ಬರೆದಿದ್ದು, ಎಲ್ಲಿ ಕನಿಷ್ಕ ಹೋಟ್ಲಲ್ಲಿ. ಅಲ್ಲಿ ಕುತ್ಕೊಂಡು ಡೈರೆಕ್ಟರ್ ನಾವು ಯಾವುದೋ ಒಂದು ಇದಕ್ಕೆ ಹೋಗಿದ್ದು, ಅಲ್ಲಿ ಸುಮ್ಮನೆ ಕುತ್ಕೊಂಡು ಪೆನ್ ತಗೊಂಡು ಏನೇ ನಾನು ಹೊರಟ ಕಣೆ ಅಂತೇಳಿ ಸಾಂಗ್ ಅಲ್ಲಿ ಆ ಸಾಂಗ್ ಹುಟ್ಟಂಥದ್ದು. ಹಳೆ ದಿನಗಳು, ಹಳೆ ವಿಷಯಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನೆನ್ನೆ ಮೊನ್ನೆ ನಡೆದಿದ್ಯೇನೋ, ಇಷ್ಟು ಬೇಗ ವರ್ಷಗಳು ಓಡ್ತಾ ಇದೆಯಾ ಅನ್ಸುತ್ತೆ. 18 ವರ್ಷ ಆಯ್ತು. ಇಲ್ಲ, ಖುಷಿ ಆಗುತ್ತೆ. ಟೀಮ್ ವರ್ಕ್ ಅಷ್ಟೇ. ಒಂದು ಒಳ್ಳೆ ಟೀಮ್ ಇದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಬದುಕ್ಬಿಟ್ಟ ಗೌಡ. ಇದ್ರಲ್ಲಿರೋ ಬುಲೆಟ್ ಮೇಲೆ ನಿನ್ನ ಹೆಸರೇ ಬರ್ದಿಲ್ಲ. ನಾನು ಏನಾದ್ರು ಲೆಕ್ಕ ಬರೆದ್ರೆ 50 ಪೈಸೆ ರೀಫಿಲ್ ಸಮೇತ ಲೆಕ್ಕ ಬರೀತಿದ್ದೆ. ಅವ್ರು ಕರೆದ್ಬಿಟ್ಟು ಇದ್ಯಾವ್ದೋ ಇದು ಲೆಕ್ಕ ಬರೆಯಲ್ಲ, 50 ಪೈಸೆ ರೀಫಿಲ್ ಎಲ್ಲ ಲೆಕ್ಕ ಬರೀತಾರೆ ಅನ್ನೋರು. ಆದ್ರೆ ಅವ್ರು ಎಲ್ಲೂ ನಮಗೆ ಕೊರತೆ ಮಾಡಲಿಲ್ಲ. ನೀವೇನು ಅನ್ಕೊಂಡಿದ್ರಿ, ನಿಮ್ಮ ಕನ್ಸನ್ನ ನೀವು ಸಿನಿಮಾ ಮಾಡಿ ಅನ್ನೋರು. 30 ದಿವಸಕ್ಕೇ 2.5 ಕೋಟಿ ಮೇಲಾಗಿದೆ. 107 ಡೇಸ್ ಶೂಟಿಂಗ್ ಮಾಡ್ತೀವಿ ಅಂತಂದ್ರೆ ಯೂಜ್ ನಿಮ್ಗಲ್ಲ. ಹೇಳಿದ್ನಲ್ಲ, ಅವರೆಲ್ಲೂ ನಮಗೆ ಯಾವುದಕ್ಕೂ ಕಡಿಮೆ ಮಾಡ್ತೀರಾ. ಅವರ ಅಷ್ಟು ನಮ್ಮನ್ನ ನಂಬಿ ಪ್ರೋತ್ಸಾಹ ಮಾಡಿ ಇವತ್ತು ಏನು ವರ್ಟ್ ಐ ಲವ್ ಯು ಸಿನಿಮಾ ಸೂಪರ್ ಹಿಟ್ ಸಿನಿಮಾ, ಸೂಪರ್ ಸಾಂಗ್ಸು ಅಂತೆಲ್ಲ ನಾವೇನೆಲ್ಲ ಅಂತೀವಿ, ಮೂಲ ಅವರು. ಯಾಕಂದ್ರೆ ನಮ್ಮ ಜೊತೆಗೆ ಬೆನ್ನಿಗೆ ಹಂಗೆ ನಿಂತ್ಕೊಂಡು ಒಂದು ಹಾಡೋ ಥರ ನೀವು ಮಾಡ್ರ, ನಾನು ಇದ್ದೀನಿ, ಅದು ಏನಾಗುತ್ತೋ ಆಗಲಿ, ನಾನು ತಲೆ ಕೆಡಿಸ್ಕೊಬಿಡ್ರಿ ಅಂತ ಅವ್ರ ಧೈರ್ಯ, ಆಮೇಲೆ ಆ ಏನು ಆ ಪ್ರೋತ್ಸಾಹ ಇದೆಯಲ್ಲ ಇದಾಯಿತು. ನಂಗಿನ್ನೂ ನೆನಪಿದೆ, ಥಿಯೇಟ್ರು ಫಸ್ಟ್ ಡೇ ಫಸ್ಟ್ ಶೋ ಅಪರ್ಣ ಹೋಗಿದ್ದೀನಿ ಥಿಯೇಟ್ರಿಗೆ. ನೈಟು ಹಿಂದಿನ ದಿವಸ ನೈಟು ಕಟೌಟ್ ಎಲ್ಲ ಕಟ್ಟಿ ಬೆಳಗಿನ ಜಾವ ಓದೋ, ಮತ್ತೆ ವಾಪಸ್ ಬಂದು ನಮಗೆ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲ, ಟೆನ್ಷನ್ ಹಿಂಗೆ ಅಂತಿದೆ ಒಳಗಡೆ. ಬಂದರು ಜನ ಹೌಸ್ಫುಲ್. ಫಸ್ಟ್ ಡೇನೇ ಸಿನಿಮಾ ಹೌಸ್ಫುಲ್ಲು. ಸಿನಿಮಾ ನೋಡ್ಕೊಂಡು ಈಚೆ ಬರೋಷ್ಟೊಳಗೆ ನಾನು ಈಚೆ ಸಿನಿಮಾ ಹೆಂಗಿದೆ ಅಂತ ನಾನು ಕೇಳೋಕ್ಕೆ ಅಂತ ನಿಂತಿದ್ದೀನಿ. ಹೆಂಗಾಗಿದೆ ಸಿನಿಮಾ, ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ನಾನು ಡೈರೆಕ್ಟ್ರು ಕೇಳಕ್ಕೆ ನಿಂತಿದ್ದೀವಿ. ಎತ್ಕೊಂಡು ಮೆರೆಸಿದ್ರು, ತಗೊಬಂದು ಅಲ್ಲಿ ಕೂರಿಸಿದ್ರು. ಸಿನಿಮಾ ಎಲ್ರಿಗೂ ಕನೆಕ್ಟ್ ಆಗ್ತಾ ಹೋಯಿತು. ಸಾಂಗ್ಗಳಾಗಿರ್ಬೋದು, ನೀವು ಹೇಳ್ದಂಗೆ ಸೀನ್ಗಳಾಗಿರ್ಬೋದು, ಎಷ್ಟೋ ಜನ ಡೈಲಾಗ್ಸ್ಗಳು ಹೇಳ್ತಾರೆ, ಎಷ್ಟೋ ಜನ ಸಾಂಗ್ಸ್ಗಳನ್ನ ಹೇಳ್ತಾರೆ. ಒಂದು ತಂಡದ ಪರಿಶ್ರಮ ಏನಿತ್ತು ಅವತ್ತು ಅದೇನೋ ಪರಿಪೂರ್ಣ ಆದಂಗೆ ಆಯ್ತಿತ್ತು ನಮ್ಗೆ. ಅಷ್ಟೇ ಅದ್ದೂರಿ ಓಪನಿಂಗ್ ಎಲ್ಲೋದ್ರೂ ಹೌಸ್ಫುಲ್ಲು. ವೀರೇಶ್ಗೆ ಹೋಗ್ತೀನಿ, ಅಲ್ಲಿಂದ ನಮ್ಗೆ ಎಲ್ಲಿಗೆ ಹೋದ್ರು ಅವತ್ತಿನ ದಿವಸಕ್ಕೆ ರೆಸ್ಪಾನ್ಸ್ ಹೆಂಗಿತ್ತು ಅಂತಾರೆ, ದಟ್ ಈಸ್ ದಿ ಬೆಸ್ಟ್ ರೆಸ್ಪಾನ್ಸ್ ಇನ್ ಮೈ ಲೈಫ್. ಎಷ್ಟು ದಿವಸ ಆಯಿತು? ಐ ಥಿಂಕ್ 75 ಡೇಸ್. 100 ಡೇಸ್ ಟಚ್ ಮಾಡಲಿಲ್ಲ. ಇಲ್ಲ, ಆಗ ಯಾವುದೋ ಇನ್ನೊಂದು ಸಿನಿಮಾ ಬಂತು ಅನ್ಕೊಂತೀನಿ ಅಪರ್ಣಾಗೆ. ಆ ಒಂದು ರಿಲೀಸ್ ಡೇಟ್ ಅನೌನ್ಸ್ ಆಗೋಗಿತ್ತು. ಅದಕ್ಕೆ ಅಂತ ಅಲ್ಲಿಗೆ ಮೋಸ್ಟ್ಲಿ ಮುಂಚೆನೇ ಏನೋ ಬುಕ್ ಆಗಿತ್ತು ಅನ್ನೋದೇನೋ ಇತ್ತು ಅನ್ಸುತ್ತೆ. 75 ಡೇಸ್ ಅಪರ್ಣದಲ್ಲಿ ಆಯ್ತು. ಅಲ್ಲಿಂದನೇ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿದ್ದು. ಅದಾದ್ಮೇಲೆ ಮತ್ತೆ ಇಕ್ಬಾಲ್ ತೊಗೊಂಡು ರಿಲೀಸ್ ಮಾಡ್ತಾರೆ. ಅವಾಗ್ಲೂ ಒಂದಷ್ಟು ದಿನಗಳು ಓಡುತ್ತೆ, ರೀ ರಿಲೀಸ್ ಆಗುತ್ತೆ. ಅವಾಗ ಅವರು ಇಕ್ಬಾಲ್ ಅವರು ಹೇಳ್ತಾರೆ, ಸರ್ ನಿಮ್ಮ ಸಿನಿಮಾ ನಾನು ತುಂಬ ಚೆನ್ನಾಗಿ ನನಗೆ ಇದಾಯ್ತು ಸರ್ ಅಂತಾರೆ. ಎಲ್ಲರೂ ಅದೇ ಹೇಳೋದಲ್ಲ, ಟೀಮ್ ವರ್ಕ್ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಕೈ ಬಿಡಲ್ಲ, 100% ಸಿನಿಮಾ ನೋಡ್ತಾರೆ. ಇವಾಗೇನು ಹೊಸ ಸಿನಿಮಾ ರೋಸಿ ಮಾಡ್ತಿದ್ದೀವಿ, ಆ ಸಿನಿಮಾ ಕೂಡ ಒಂದು ಒಳ್ಳೆ ತಂಡ, ಒಳ್ಳೆ ತಂಡದ ಜೊತೆಗೆ ನಿರ್ದೇಶಕರು ತುಂಬ ಹಸುವಿನಿಂದ ಇದ್ದಾರೆ. ಒಂದು ಸಣ್ಣ ವಿಚಾರ ಕೂಡ ಇನ್ ಡೀಟೇಲ್ ಆಗಿ ಕೆಲಸ ಮಾಡ್ತಾರೆ. ಜೊತೆಗೆ ಪ್ರೊಡ್ಯೂಸರು ಏನು ಯಾವುದಕ್ಕೂ ಕೊರತೆ ಇಲ್ದಂಗೆ ಒಂದು ಕೇಳಿದ್ರೆ 4 ಕೊಟ್ಟು ಇನ್ನೂ ಚೆನ್ನಾಗಿ ಮಾಡ್ರಿ ಅಂತಾರೆ ಹೊರತು ಯಾವುದನ್ನು ಕಮ್ಮಿ ಮಾಡಿ ಅನ್ನಲ್ಲ. ಸೊ ಸಿನಿಮಾ ಚೆನ್ನಾಗಿ ಆಗ್ತಿದೆ. ರೋಸಿ ಎಸ್. ಈಗೇನು ಪೋಸ್ಟು ನೋಡಿದಿರಿ ಅನ್ಕೊಂತೀನಿ. ಪೋಸ್ಟು ಆಲ್ರೆಡಿ ಒಂದು ಕಡೆಯಿಂದ ಎಲ್ಲ ಕಡೆಯಿಂದ ಸೌಂಡ್ ಮಾಡ್ಕೊ ಬರ್ತಿದೆ. ಅವರು ಬಿಟ್ಟಿರೋ ಇಲ್ಲಿವರೆಗೂ ಒಂದೊಂದು ಪೋಸ್ಟು ಕೂಡ ಯೋಗಿದಿರ್ಬೋದು, ಕಿಟ್ಟಪ್ಪಂದಿರ್ಬೋದು, ಸ್ಯಾಂಡಿ ಮಾಸ್ಟರ್ದಿರ್ಬೋದು, ಒಂದೊಂದು ಪೋಸ್ಟ್ರು ಒಂದೊಂದು ಲೆವೆಲ್ಗೆ ರೀಚ್ ಆಗ್ತಾ ಹೋಗ್ತಿದೆ. ಅಷ್ಟು ಡೀಟೇಲ್ಡ್ ಆಗಿ ಒಂದೊಂದು ಪಾತ್ರಗಳನ್ನು ಅಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡೋದಕ್ಕೆ ಅಷ್ಟು
ಅಷ್ಟು ಇನ್ ಡೀಟೇಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಡೀ ಟೀಮು. ಪ್ರೊಡ್ಯೂಸರ್ ಅದಕ್ಕಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಬೇರೆ ಲೆವೆಲ್ ಕೆಲಸ ಆಗ್ತಿದೆ. ಏನು ನಾವು ನೆಕ್ಸ್ಟ್ ಲೆವೆಲ್ ಅಂತಿರ್ತಾರೆ ಇವತ್ತಿನ ಹುಡುಗರು, ಆ ಲೆವೆಲಲ್ಲೇ ಸಿನಿಮಾ ಆಗ್ತಿದೆ. 100ಗೆ 200% ಎಂಟರ್ಟೈನ್ಮೆಂಟ್ ಇರುತ್ತೆ, ಮಜಾ ಮಾಡ್ತಾರೆ ಆಡಿಯನ್ಸ್. ಯಾವಾಗ ರಿಲೀಸ್? ಸದ್ಯಕ್ಕೆ ಈಗ 50% ಶೂಟಿಂಗ್ ಆಗಿದೆ, ಇನ್ನೊಂದು 50% ಬ್ಯಾಲೆನ್ಸ್ ಇದೆ. ಏಪ್ರಿಲ್ 2 ಮತ್ತೆ ಸೆಕೆಂಡ್ ಶೆಡ್ಯೂಲ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಇನ್ನೊಂದು 4-5 ತಿಂಗಳು ಶೆಡ್ಯೂಲ್ ಇದೆ. ಶೆಡ್ಯೂಲ್ ಆಗಿದ ತಕ್ಷಣ ದೇ ಆರ್ ಪ್ಲಾನಿಂಗ್. ಯಕ್ಕ ಶೋಭಕ್ಕ ಯೋಗ ಗೀಗ ಮಾಡಕ್ಕ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಪ್ರಶಾಂತ್ ಲೈಫ್ ಏನಾಯ್ತು? ಹೊರಟ ದೊಡ್ಡ ಹಿಟ್ಟು. ಹೊರಟ ಆಯ್ತು. ಹೊರಟ ಆದ್ಮೇಲೆ ಮಹರ್ಷಿ ಮಾಡಿದೆ. ಮಹರ್ಷಿ ಆದ್ಮೇಲೆ ಅಂಜದಿರು ಆಯ್ತು. ಚೆಲ್ಲಿದರ ಸಂಪಿಗೆ ಆಯ್ತು. ಇಲ್ಲಿವರೆಗೂ ಒಂದು 15 ಸಿನಿಮಾ ಆಯ್ತು. ಬಟ್ ಎಲ್ಲ ಸಿನಿಮಾಗಳಲ್ಲೂ ವಿಭಿನ್ನವಾಗಿ ಏನೋ ಪ್ರಯತ್ನ ಮಾಡಬೇಕು ಅಂತಾನೆ ಮಾಡ್ಕೊಬಂದು. ಕೆಲವು ಸಿನಿಮಾಗಳು ಕನೆಕ್ಟ್ ಆಯ್ತು, ಕೆಲವು ಸಿನಿಮಾಗಳು ಕನೆಕ್ಟ್ ಆಗಲಿಲ್ಲ ಆಡಿಯನ್ಸ್ಗೆ. ಅದೇ ಹೇಳದ್ನಲ್ಲ, ಒಂದೊಂದ್ಸರಿ ಏನಾಗುತ್ತೆ, ನಾವು ಅನ್ಕೊಂಡಂಗೆ ಎಲ್ಲವೂ ಆಗಲ್ವಲ್ಲ. ಮಹರ್ಷಿ ಮಾಡಿದೆ. ಮಹರ್ಷಿಲಿ ಹೊರಟ ಬಿಟ್ಟು ಬೇರೆ ಏನೋ ಮಾಡಬೇಕು ಅಂತ ಮಹರ್ಷಿದೇನೋ ಶೇಡ್ ಚೇಂಜ್ ಆಯಿತು. ಅದು ನಾವು ಅನ್ಕೊಂಡಿದ್ದ ಮಟ್ಟಕ್ಕೆ ಸಾಂಗ್ಗಳು ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿ. ನಾವು ಅನ್ಕೊಂಡಿದ್ದ ಮಟ್ಟಕ್ಕೆ ನಾವು ಆಡಿಯನ್ಸ್ನ ರೀಚ್ ಮಾಡೋಕ್ಕಾಗಲ್ಲ. ಉತ್ತರ ಕರ್ನಾಟಕ ಚೆನ್ನಾಗಿ ರೀಚ್ ಆಯಿತು. ಮಹರ್ಷಿ ಆದ್ಮೇಲೆ ಅಂಜದಿರು ಮಾಡಿದೆ, ಚೆಲ್ಲಿದರು ಸಂಪಿಗೆ ಮಾಡಿದೆ, ವೆಂಕಿ ಮಾಡಿದೆ, ಕೆಂಪೇಗೌಡ ಮಾಡಿದೆ, ಶಿವಣ್ಣ ನಾವೆಲ್ಲ ಇದು ಬೆಳ್ಳಿ ಮಾಡ್ದು, ಮಲ್ಟಿ ಸ್ಟಾರ್ ಸಿನಿಮಾ ಅಂತೇಳಿ ಶಿವಣ್ಣ, ನಾನು, ದೀಪಕ್ಕು, ವಿನೋದ್ ಪ್ರಭಾಕರ್, ವೆಂಕಟೇಶ್ ಪ್ರಸಾದ್ ಮಾಡ್ಕೊ ಬರ್ತಾ ಇದೀವಿ. ಎಲ್ಲೋ ಆ ಮಟ್ಟಕ್ಕೆ ನಮಗೆ ಏನೋ ಟಚ್ ಮಾಡಕ್ಕೆ ಅದಕ್ಕೂ ಆಗ್ತಾ ಇಲ್ಲ. ಹೊರಟ ಅಷ್ಟೇ. ನೀವೇನು ಸಿನಿಮಾ ಸ್ವಲ್ಪ ದೂರ ಇದ್ರ? ಸ್ವಲ್ಪ ದಿವಸ ದೂರ ಇದ್ದೆ ಅಂತಂದ್ರೆ ಕಥೆಗಳ ಆಯ್ಕೆ ಒಂದು, ಆಮೇಲೆ ಸುಮ್ಮನೆ ನಂದು ಒಂದಷ್ಟು ಸಿನಿಮಾ ಆಗಿದೆ ಅನ್ನೋದಕ್ಕಿಂತ ಒಂದಷ್ಟು ಒಳ್ಳೆ ಸಿನಿಮಾ ಕೊಡೋಣ, ನಿಧಾನ ಆದರೂ ಪರವಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ. ಸೊ ಹಾಗಾಗಿ ಸಮಯ, ಟೈಮ್ ತಗೊಳ್ಳೋದು, ಟೈಮ್ ಇರೋ ಟೈಮಲ್ಲಿ ಸ್ಕ್ರಿಪ್ಟ್ ಕೆಲಸ ಮಾಡೋದು, ಒಂದಷ್ಟು ಜನ ಸ್ನೇಹಿತರುಗಳು ಸಿನಿಮಾಗೆ ಡಿಸ್ಕಷನ್ ಕರೆದ್ರೆ ಅವ್ರ ಜೊತೆ ಕೂತ್ಕೊಂಡು ಕಥೆಗಳ ಬಗ್ಗೆ ಡಿಸ್ಕಷನ್ ಮಾಡೋದು, ಸಿನಿಮಾ ನೋಡೋದು. ಅಪ್ಡೇಟ್ ಆಗ್ತಾನೆ ಇದೆ ಎವ್ರಿ ಡೇ ನಿಮಗೆ ಸಿನಿಮಾ. ಟೆಕ್ನಾಲಜಿ ಇರ್ಬೋದು, ವಿಷಯಗಳಿರ್ಬೋದು, ಒಂದಕ್ಕಿಂತ ಒಂದು. ಇವಾಗ ನಾವು ಮಾಡಬೇಕಾದ್ರೆ ನೆಗೆಟಿವ್. ಈಗ ಡಿಜಿಟಲ್ಗೆ ಹೋಗಿದ್ದೀವಿ. ಡಿಜಿಟಲಲ್ಲಿ ನಿಮಗೆ ಅಪ್ಡೇಟೆಡ್ ವರ್ಷನ್ ಕ್ಯಾಮ್ರಾಗಳು ಎಷ್ಟೊಂದು ಬಂದಿದ್ದಾವೆ, ಅದರಲ್ಲಿ ಎಷ್ಟೆಷ್ಟೋ ವಿಚಾರಗಳಿದ್ದಾವೆ. ಕಲಿಯೋ ಪ್ರೋಸೆಸ್ಸು ಕಲಿಕೆಯಲ್ಲಿದ್ದೀವಿ, ಕಲಿತಾ ಹೋಗ್ತಿದ್ದೀವಿ ಅಷ್ಟೇ. 2-3 ಮಾಡಿಬಿಡ್ತಾರೆ ವರ್ಷಕ್ಕೆ. ಇಲ್ಲ ಅನ್ಸುತ್ತೆ ಒಂದು ಸಾರಿ. ಬಟ್ ಏನಂತಂದ್ರೆ ನಾವು ಅನ್ಕೊಂಡಾಗ ಆಗದಾಗ ಒಂದಷ್ಟು ಟೈಮ್ ಬೇಕು ಅನ್ಸುತ್ತೆ. ಇವಾಗ ರೋಜಿ ಪೋಸ್ಟರ್ ನೋಡ್ಬಿಟ್ಟು ಎಲ್ಲರೂ ವಾವ್ ಸೂಪರ್ ಆಗಿದೆ, ಬೇರೆ ಲೆವೆಲಲ್ಲಿದೆ, ಪ್ರಶಾಂತ್ ಅವ್ರ ಕಂಬ್ಯಾಕು ಏನೋ ಒಂದು ಬೇಕಿತ್ತು, ಇದು ರೈಟ್ ಟೈಮು, ರೈಟ್ ಮೂಡಲ್ಲಿದ್ದಾರೆ ಅಂತ ಅಂತಾರಲ್ಲ. ಆ ಟೈಮ್ ತೊಗೊಂಡಾಗ ಅಷ್ಟೇ ಏನಾದರೂ ಬದಲಾವಣೆಗಳು ಮಾಡೋಕ್ಕೆ ಸಾಧ್ಯ. ಆಮೇಲೆ ಅಂಥ ಕಥೆಗಳು, ಅಂಥ ಪಾತ್ರಗಳು, ಅಂಥ ನಿರ್ದೇಶಕರು ನಮಗೆ ಸಿಕ್ಕಿದಾಗ ಅದಿನ್ನೂ ಮಜವಾಗಿರುತ್ತೆ. ಇವಾಗ ಶೂನ್ಯ ಅವ್ರದ್ದು ನನಗೆ ಬಂದು ಕತೆ ಹೇಳಿದಾಗ ಫಸ್ಟು ನಾನೇನೋ ಕತೆ ಹೇಳ್ತಿದ್ದಾರೆ, ಓಕೆ ಸರ್ ನನಗೆ ಇನ್ ಡೀಟೇಲಾಗಿ ಒಂದ್ಸಲಿ ಇದನ್ನು ಹೇಳಿ ಅಂತ. ಸೆಕೆಂಡ್ ಟೈಮ್ ಬಂದಾಗ ಅವರು ಹೆಂಗೆ ಹೇಳಿದ್ರು ನನಗೆ ಅಂದರೆ, ಸರ್ ಇದು ಹಿಂಗೆ ಇರುತ್ತೆ, ಇದು ಹಿಂಗೆ ಮಾಡ್ತೀನಿ ವಿತ್ ಅವ್ರೇನು ಒಂದು ಟೀಸರ್ನ ಶೂಟ್ ಮಾಡಿದ್ರು ಅದರ ಸಮೇತ ಬಂದು, ಸರ್ ಇದು ಸರ್ ಸಿನಿಮಾ ಮೂಡು ಅಂದರು. ಸೊ ಅವಾಗ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇವನು ಈ ಮಂಚ ಶೂನ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ, ತಲೆ ತುಂಬ ಒಳಗಡೆ ವಿಷಯ ಇದೆ. ಅಂದರೆ ಭಾಳಷ್ಟು ಇನ್ ಡೀಟೇಲ್ ವರ್ಕ್ ಮಾಡ್ತಾನೆ ಮನುಷ್ಯ. ಜೊತೆಗೆ ಪ್ರೊಡ್ಯೂಸರ್ ಅಷ್ಟೇ, ಎಲ್ಲೂ ಯಾವುದಕ್ಕೂ ಕಡಿಮೆ ಮಾಡಿದಿರ, ಕುಂದು ಕೊರತೆ ಮಾಡಿದಿರ. ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಸರ್ ಇದು ನನ್ನ ಮಗು ಸರ್, ಅದಕ್ಕೆ ಏನೇನು ಕೇಳುತ್ತೋ ಎಲ್ಲ ಕೊಡಿಸ್ಬಿಡ್ತೀನಿ ಸರ್, ಅದು ಚೆನ್ನಾಗಿ ಬೆಳಿಬೇಕು ಸರ್ ಅಂತಾರೆ. ಅಂದರೆ ಏನೋ ಆ ಪ್ರೀತಿ ಇದೆಯಲ್ಲ ಸಿನಿಮಾ ಮೇಲಿದ್ದು, ಅದೆಲ್ರಿಗೂ ಬರೋಲ್ಲ. ಅದನ್ನು ಅಯ್ಯಪ್ಪ ಜೀವಿಸ್ತಾನೆ, ಅದನ್ನು ಉಸಿರಾಡ್ತಾನೆ. ನನ್ನ ಪ್ರೊಡ್ಯೂಸರು ನಾನು ಬಂಡವಾಳ ಹಾಕಿದ್ದೀನಿ, ನಾನು ಒಂದು ಕಡೆ ಕುತ್ಕೋಬೇಕು, ಸಣ್ಣ ಸಣ್ಣ ಕೆಲಸನೂ ನೋಡ್ತಿರ್ತಾನೆ, ಇದೇನಾಗ್ತಿದೆ, ಇದು ಸರಿ ಇದೆಯಾ, ಇದು ಸರಿ ಇಲ್ವಾ, ಇದನ್ನ ಚೆನ್ನಾಗಿ ಮಾಡಿ ಎಲ್ಲ ಆದ್ಮೇಲೆ ಬಂದು ಕೇಳ್ತಾರೆ, ಸರ್ ಇದು ನಾನು ಹಿಂಗೆ ಅಂದ್ಕೊಂಡಿದ್ದೆ ಸರ್, ಹಂಗೆ ಆಗಿದೆಯಾ ಸರ್, ಇನ್ನೊಂದು ಸ್ವಲ್ಪ ಏನೋ ಚೆನ್ನಾಗಿ ಮಾಡ್ಬೋದಾ, ಬೆಟರ್ಮೆಂಟ್ ಮಾಡ್ಬೋದಾ, ನಿಮ್ಗೇನೋ ಅನಿಸಿದೆ ಎಲ್ಲ ನಾನು ಕಮ್ಮಿ ಮಾಡಿಸ್ತಿದ್ದೀನಿ ಅಂತ ಕೇಳ್ತಾರೆ. ಆ ಕೇಳೋ ಪ್ರವೃತ್ತಿ ಇದೆ ಗೊತ್ತಾ ನಿಮಗೆ, ಅವ್ರಿಗೆ ಅದ್ರ ಮೇಲೂ ಹಸುವನ್ನು ತೋರಿಸುತ್ತೆ ಯಾವಾಗಲೂ ನಮಗೆ. ಅಂದರೆ ಇನ್ನೇನೋ ಚೆನ್ನಾಗಿ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ. ಸೊ ಆ ಎಲ್ಲ ಒಳ್ಳೆ ಮನಸ್ಥಿತಿಗಳು ಸೇರಿ ಇವತ್ತು ಆ ಪೋಸ್ಟ್ಗಳು ಒಂದೊಂದು ಪೋಸ್ಟ್ರು ಇವತ್ತು ಮಾತಾಡ್ತಿದೆ ಅಂದರೆ ಬಿಕಾಸ್ ಆಫ್ ಆ ಟೀಮ್ ಹಂಗೆ ಕೆಲಸ ಮಾಡ್ತಿದೆ. ಮನಸ್ಸಾಯ್ತು ನಿನ್ನ ಮ್ಯಾಲೆ, ಕನಸಾಯ್ತು ನಿನ್ನ ಮ್ಯಾಲೆ.